ಬಂಧುಗಳೇ, ಮುಜರಾಯಿ ಇಲಾಖೆಯಲ್ಲಿ ಕಳೆದ 18-20 ವರ್ಷಗಳಿಂದ ಕೇಂದ್ರ ಕಚೇರಿಯಲ್ಲೇ ಕೆಲಸ ಮಾಡ್ತಾ ಅನಕ್ಷರಸ್ಥರಾದರೂ ಭ್ರಷ್ಟ ಅಧಿಕಾರಿಗಳನ್ನು ಕಂಟ್ರೋಲ್ ಮಾಡ್ತಾ ಅವರ ಆಪಾದನೆಗಳನ್ನು ಮುಚ್ಚಿ ಹಾಕ್ತಾ 20 ವರ್ಷಗಳಿಂದ ಕೋಟ್ಯಾಂತರ ರೂಪಾಯಿ ಹಣವನ್ನು ಮುಜರಾಯಿ ಇಲಾಖೆಗೆ ಲಾಸ್ ಮಾಡಿದಂಥ ವ್ಯಕ್ತಿ ಇವತ್ತು ರಾಯ ಸಮೂಹ ದೇವಾಲಯದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಬಂದಿದ್ದಾರೆ. ಈ ಸ್ಥಳವನ್ನು ನೋಡ್ತಾ ಯಾವುದೋ ಬಾರ್ ಅಂಡ್ ರೆಸ್ಟೋರೆಂಟ್ ಅಂತ ತಿಳ್ಕೊಳ್ಳಬಾರ್ದು. ಇದು ಮುಜರಾಯಿ ಇಲಾಖೆಗೆ ಸೇರಿರುವಂಥ ರಾಯ ಕಲ್ಯಾಣ ಮಂಟಪದ ಮೊಹಲ್ಲ. ಮುಜರಾಯಿ ಇಲಾಖೆಗೆ ಸೇರಿರುವಂಥದ್ದು. ದೊಡ್ಡ ಗಣಪತಿ ದೇವಾಲಯದ ಕೆಲವು ನೌಕರರು, ರಾಯ ಸಮೂಹ ದೇವಾಲಯದ ಕೆಲವು ನೌಕರರು ರುದ್ರೇಶ್ ಅವರ ದೌರ್ಬಲ್ಯವನ್ನು ಎನ್ಕ್ಯಾಶ್ ಮಾಡಿಕೊಂಡು ಬಾಯಿ ಬಿಡದ ಹಾಗೆ ಅವರನ್ನು ಕಂಟ್ರೋಲ್ ಮಾಡ್ತಾ ಈ ಮುಜರಾಯಿ ಇಲಾಖೆಯ ಮೊಹಲ್ಲಾವನ್ನು ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡಿರುವಂಥ ವ್ಯಕ್ತಿಗಳ ಚಿತ್ರಣವನ್ನು ತಮ್ಮ ಕಣ್ಮುಂದೆ ಇಡುವಂಥ ಪ್ರಯತ್ನ ಮಾಡ್ತಿದ್ದೀನಿ ಬಂಧುಗಳೇ. ಇವತ್ತು ಮುಜರಾಯಿ ಇಲಾಖೆ ಎಲ್ಲಿಗೆ ಹೆಜ್ಜೆ ಇಡ್ತಾ ಇದೆ ಅಂತ ನೋಡಿದಾಗ ಯಾವುದೇ ಪ್ರಾಮಾಣಿಕ ಆಯುಕ್ತರು ಮುಜರಾಯಿ ಇಲಾಖೆಗೆ ಸ್ಪರ್ಶ ಮಾಡಿದ್ರು ಅಂದರೆ ಅವರನ್ನು ಉಳಿಸ್ಕೊಳ್ಳೋದಿಲ್ಲ. ಈಗಿರುವಂಥ ಆಯುಕ್ತರನ್ನು ತೆಗೆಯೋದಕ್ಕೋಸ್ಕರ ರುದ್ರೇಶ್ ಮತ್ತು ಅವರದೇ ಒಂದು ಟೀಮ್ ಏನಿದೆ, ಇವರೆಲ್ಲರ ಭಾರಿ ಷಡ್ಯಂತ್ರ ಇವತ್ತು ವಿಧಾನಸೌಧ ಮೊಹಲ್ಲಾದಲ್ಲಿ ಭಾರಿ ದೊಡ್ಡ ಷಡ್ಯಂತ್ರವನ್ನು ಮಾಡ್ತಿರುವಂಥ ಉದಾಹರಣೆ ಇದೆ. ಮುಂದಿನ ದಿನಗಳಲ್ಲಿ ಅದನ್ನು ಸ್ಪಷ್ಟೀಕರಣ ಕೊಡ್ತೇನೆ.